ನಮಸ್ಕಾರ ಬೆಂಗಳೂರು, ನಾನು ನಿಮ್ಮ K53 ಬ್ಯಾಕ್ ಪ್ಯಾಕರು. ಸೊ ಇವತ್ತೊಂದು ನಾವು ಬೆಳಗ್ಗೆ ಪಯಣ. ಸೊ ದಿಸ್ ಇಸ್ ರೈಡ್ ಫ್ರಮ್ ಬ್ಯಾಂಗ್ಳೂರು ಟು ಕೊಡೈಕೆನಾಲ್. ಸೊ ಬ್ಯಾಂಗ್ಳೂರಿಂದ ಕೃಷ್ಣಗಿರಿವರೆಗೂ ನಾನು ಸೋಲೋ ಹೋಗ್ಬೇಕು. ಅಲ್ಲಿಂದ ನಮ್ಮ ಫ್ರೆಂಡ್ ಜಾಯ್ನ್ ಆಗ್ತಾನೆ ನನ್ನ ಜೊತೆನೆ, ಅಂದರೆ ನನ್ನ ಗಾಡಿಯಲ್ಲೇ. ಅಲ್ಲಿಂದ ಹೋಗ್ತೀರಿ ಇಬ್ರು. ಸೊ ಇಲ್ಲಿಂದ ಕೃಷ್ಣಗಿರಿಯಿಂದ ಅವರು ಸಹ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ, ಬಟ್ ಅಲ್ಲಿಂದ ಅವನ್ನ ಪಿಕ್ ಮಾಡಿಕೊಂಡು ಫ್ರಮ್ ದೇ ಇಬ್ರು ಹೋಗ್ತೀವಿ ಕೊಡೈಕೆನಾಲ್ಗೆ. ಇವತ್ತು ಈವ್ನಿಂಗು ಅಲ್ಲಿ ಸ್ಟೇ ಆಗಬೇಕು ಅಂತ ಹೋಟೆಲ್ಸ್ ಎಲ್ಲ ಆಲ್ರೆಡಿ ಬುಕ್ ಆಗಿದೆ. ಸೊ ನಾನು ಈಗ ಹತ್ತತ್ರ ಅವ್ರ ಲೊಕೇಶನ್ಗೆ ಹೋಗೋಷ್ಟೊದೇ ಒಂದು 2 hours ತೋರಿಸ್ತಿದೆ. ಸೊ ನೋಡೋಣ ಎಷ್ಟು ಬೇಗ ಕವರ್ ಮಾಡ್ತೀವಿ. ಮಾರ್ನಿಂಗ್ ಟೈಮಲ್ಲ, ಸೊ ಟ್ರಾಫಿಕ್ ಏನೂ ಇರಲ್ಲ. ಹೆಂಗೋ ನೀವು ಔಟ್ ಆಫ್ ಸಿಟಿ ಬಂದುಬಿಟ್ಟಿದ್ರಿ, ನಾಟ್ ಅನ್ ಇಶ್ಯೂ. ನೋಡೋಣ ಮುಂದಿನ ಪಯಣ ಹೆಂಗಾಗುತ್ತೆ. ಸೊ ಇಫ್ ಯು ಲೈಕ್, ಯಾರ KTM ಒಂದು ಸಿಕ್ಕೋನೆ ಗುರು. ಹೋಗೋ ದಾರಿಯಲ್ಲಿ ಸೈಕಾಗಿ ಚೆಚ್ಚಾಡ್ತಾ ಇದ್ದಾರೆ ಇಬ್ರು. ನನ್ನ ಮೆರ್ಸೋದು, ನಾನು ಅವನ್ನ ಮೆರ್ಸೋದು. ನೆಕ್ಸ್ಟ್ ಲೆವೆಲ್ ರೇಸು. ಬನ್ನಿ ಆದರೆ ಯಾರೋ ಒಬ್ಬ ಜೆನ್ಯೂನು ಹ್ಯಾಂಡ್ ಚೆಕ್ ಮಾಡೋಣ ಅಂತ ಟ್ರೈ ಮಾಡ್ದ. ನೋಡಿ, ಅವನು ಸಿಕ್ಕಿಲ್ಲ, ನಾನು ಸಿಕ್ಕಿಲ್ಲ. ಇಬ್ಬರು ಕಾಂಪಿಟೇಟ್ ಮಾಡೋಣ. KTM ವರ್ಸಸ್ ರಾಯಲ್ ಎನ್ಫೀಲ್ಡ್.
ದಾಟಿದ್ದೀರಿ. ಕೃಷ್ಣಗಿರಿ ದಾಟಿ ಇನ್ನೊಂದು ಸಮಥಿಂಗ್ ಅರೌಂಡ್ 32 ಕಿಲೋಮೀಟರ್ಸ್ ಇದೆ ಉಡ್ಡುಪಟ್ಟಿ. ಇವಾಗ ಎಲ್ಲಿದೆ? ಕಂಡಕಪುರಮ ಏನೋ ಗೊತ್ತಿಲ್ಲ. ಕೃಷ್ಣಗಿರಿ ದಾಟಿ ಟುವರ್ಡ್ಸ್ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀರಿ. ಸೊ ಇಲ್ಲಿಂದ ಅರೌಂಡ್ 32 ಕಿಲೋಮೀಟರ್ಸ್ ಇದೆ. ಸೊ ಯಾವುದೇ ಪ್ರಾಬ್ಲಮ್, ವೆಲ್ ಆ್ಯಂಡ್ ಗುಡ್ ಆಗಿ ಬಂದ್ರಿ ಇಲ್ಲಿವರೆಗೂ. ಚೆನ್ನಾಗಿತ್ತು ರೈಡು. ಸಮಥಿಂಗ್ ಅರೌಂಡ್ 120-130 ಕ್ರೂಸ್ ಮಾಡ್ಕೊಂಬಂದ್ರಿ. ಚೆನ್ನಾಗಿದೆ ಹೈವೇ. ಸೊ ಅಲ್ಲಲ್ಲಿ ಡೈವರ್ಷನ್ ಇದೆ ಬಿಕಾಸ್ ದೇ ಆರ್ ಕನ್ಸ್ಟ್ರಕ್ಟಿಂಗ್ ದಿ ವೀಕ್ ಅಂತ, ಇದು ಬ್ರಿಡ್ಜ್ ಅಂತಲೇ ಹೇಳ್ಬೋದು. ಸೊ ಅಲ್ಲಲ್ಲಿ ಕನ್ಸ್ಟ್ರಕ್ಷನ್ ಇದೆ, ಸ್ವಲ್ಪ ಇಶ್ಯೂ ಆಗ್ಬೋದು. ಅದು ಬಿಟ್ಟು ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಈಸಿಲಿ 120-130 ಕ್ರೂಸ್ ಮಾಡ್ಕೊಬೇಕು. ರೈಡ್ಸು ಇತ್ತು. ಬನ್ನಿ ಅಲ್ಲಿ ಸಿಕ್ಕೋಣ ನಾವು. ನೋಡಿ ನಮ್ಮ ಫ್ರೆಂಡ್ ಅವರು ಎಷ್ಟು ಕ್ರೇಜಿ ಆಗಿದೆ ಅಂದ್ರೆ, ಫುಲ್ ಗ್ರೀನರಿ. ಸೈಗಾಗಿರ್ಬೋದು ಇವನಿಲ್ಲಿ. ಬೆಂಗಳೂರಿಗೆ ಬರ್ತಾನೆ ಸುಮ್ಮನೆ ಫ್ರಸ್ಟ್ರೇಟ್ ಆಗೋದಕ್ಕೆ, ಯಾಕೆ ಅಂತ ಗೊತ್ತಿಲ್ಲ. ಮಸ್ತ್ ಆಗಿದೆ. ಇದಕ್ಕಿನ್ನ ಬೇಕಾ ನೇಚರ್ ಗುರು? ಹೈವೇ ಬಿಟ್ಟು ಅವ್ರ ಊರೊಳಗಡೆ ಬಂದಿದ್ದೀನಿ. ಅವ್ನು ಕೊಟ್ಟಿರೋ ಲೊಕೇಶನ್ ಪ್ರಕಾರನೇ ಯಾವುದೋ ಒಳಗಡೆಯಿಂದ ಕರ್ಕೊಂಡು ಸಮಥಿಂಗ್ ಅರೌಂಡ್ 13 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಸೈಕಿದೆ ಗುರು. ವ್ಯೂ ಮಾತ್ರ ಇಲ್ಲಿಂದನೇ ಈ ಥರ ಇದೆ ಅಂದರೆ ಇನ್ನು ಅವ್ರೂರ ಥರ, ಅವ್ರೂರಲ್ಲಿ ಯಾವ ಥರ ಇರಲ್ಲ ಅಂತ. ಒಳ್ಳೆ ನೇಚರು ಥರ ಈ ಜಾಗದಲ್ಲೆಲ್ಲ ಇರಬೇಕು ಅಂದ್ರೆ ಇಷ್ಟ ನನಗೆ. ಸೊ ಕೇಳೋಣ ಬನ್ನಿ ಅವನ್ನ, ನೀನು ಇಂಥ ಒಳ್ಳೆ ಜಾಗನ ಬಿಟ್ಟು ಏನಕ್ಕಪ್ಪ ನೀನು ಬೆಂಗಳೂರಿಗೆ ಬರಬೇಕು ಸುಮ್ಮನೆ ಫ್ರಸ್ಟ್ರೇಟ್ ಆಗೋದಕ್ಕೆ? ಇದರಲ್ಲಿ ಬೇಕಾ ಜಾಬು? ಆರಾಮಾಗಿ ಏನಾದರೂ ಮಾಡ್ಕೊಂಡಿರೋ ಊರಲ್ಲಿ ಅಂತ ಏನಾದರೂ ಹೇಳೋಣ ಬನ್ನಿ, ನೋಡೋಣ ಏನು ಹೇಳ್ತಾನೆ ಅವನು ಅಂತ. ಚೆನ್ನಾಗಿದೆ ಮಾತ್ರ. ಅಲ್ಲಿಂದ ಬಂದಾಗಿಂದ ಗ್ರೀನರಿ ನೋಡ್ತಾ ಇದ್ದೀನಿ, ನೆಕ್ಸ್ಟ್ ಲೆವೆಲ್ ಇದೆ. ಯಾವುದೋ ಚಿಕ್ಕ ಸಿಟಿ ಇದ್ದಂಗಿದೆ ಇದು. ಚೆನ್ನಾಗಿತ್ತು. ಇನ್ನೇನು ಅವನಿಗೆ ಒಂದು 8 ಕಿಲೋಮೀಟರ್ಸ್ ಅದ. ಗೋ ದೇರ್ ಅಂತಾನೆ ಹೇಳ್ಬೋದು.
ಆಲ್ಮೋಸ್ಟ್ ಇಲ್ಲಿಂದ ಎಷ್ಟು ಒಂದು 2 ಕಿಲೋಮೀಟರ್ಸ್ 1.8 ಕಿಲೋಮೀಟರ್ಸ್ ಇದೆ. ನೋಡೋಣ ಏನಿರುತ್ತೆ ಒಂದು ರಿಯಾಕ್ಷನ್. ಚೆನ್ನಾಗಿದೆ ರೋಡ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ಲು. ಡೆವಲಪ್ಮೆಂಟ್ ಪರವಾಗಿಲ್ಲ, ಇನ್ನು ಆಗಬೇಕು. ಮತ್ತೆ ನಿಧಾನಿಗೆ ಕಲಿಸಿ. ಎವ್ರಿಥಿಂಗ್ ಟೇಕ್ ಟೈಮ್ಸ್ ಅಂತಾನೆ ಹೇಳೋದು. ನೋಡ ತುಂಬಾ ಜಪ್ಪ ರಾಜ್ಕುಮಾರ್ ಕಮಿಂಗ್. ಕ್ರೇಜಿ. ನಾ ತೆಗ್ದೇ ಇಲ್ಲ ಅಂಗಡಿ ಎಲ್ಲ. ಮಾಡೋಣ, ಎಷ್ಟಾಗಿದೆ ಟೈಮು? 9:22, 9:00 ಆದರೂ ಇನ್ನೂ ಅಂಗಡಿಗಳು ತೆಗ್ದಿಲ್ವಲ್ಲ ಭಯ. ಕ್ರೇಜಿ. ಏನಿಲ್ಲ, ಯಾರು ಕೇರ್ ಮಾಡ್ತಾರೆ? ಸಿಟಿ ಅಲ್ವಲ್ಲ, ಹಳ್ಳಿ. ಇದನ್ನು ಮಾಡ್ರೆ ನಿಧಾನಕ್ಕೆ ತೆಕ್ಕೊಂಡ್ರು ಆಗುತ್ತೆ. ಇದೆಲ್ಲ ಲೆಫ್ಟ್ ತಗೊಬೇಕು, ಇದಲ್ಲ ಅದು. ಇಲ್ಲಿ ಫಸ್ಟ್ ಲೆಫ್ಟಾ? ಇಲ್ಲ ಇಲ್ಲ ಇಲ್ಲ, ನಾಟ್ ದಿಸ್ ಒನ್. ಓಕೆ, ಇಲ್ಲಿ ಯಾವುದೋ ಲೆಫ್ಟ್ ಇದೆ, ಇದು ಅಲ್ಲ. ಮುಂದೆ ಯಾವುದೋ ಇದೆ, ಮುಂದೆ ನೋಡೋಣ. ಯಾವುದೋ ಸಿಟಿಗೆ ಕರ್ಸ್ಕೊಂಡ್ಬಿಟ್ಟಿದ್ದಾನೆ ಅನ್ಕೋತೀನಿ, ಮನೆಗೆ ಕರ್ಸಂಗಿಲ್ಲ ಅವನು. ಸಿ 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 crazy, crazy. ಅಲ್ಲಿರೋ ಲೊಕೇಶನ್ಗೆಲ್ಲ ಬಂದಿದ್ದೀನಿ, ನೋಡೋಣ ಕಾಲ್ ಮಾಡೋಣ. ಅಲ್ಲೇ ಇದು ಟ್ರಾಫಿಕ್ ಅಂತ. ಹಲೋ ಹಲೋ, ಎಲ್ಲಿದ್ಯೋ? ನೀನು ಕಳಿಸಿರೋ ಲೊಕೇಶನ್ ಬಂದಿದ್ದೀನಿ. ಇಲ್ಲಿ ಯಾವುದೋ ಸಿಗ್ನಲ್ ಇದೆ, ತಿರುಪತಿ ಡಿಸ್ಟ್ರಿಕ್ಟ್ ಟ್ರಾಫಿಕ್ ಪೊಲೀಸ್ ಅಂತ ಒಂದು ಗ್ರೂಪ್ ಇದೆ. ಹೆಂಗೆ ಬರೋದು ಎಲ್ಲಿಂದ? ಏನು ಲೊಕೇಶನು? ಹಾಂ, ಇಲ್ಲೇ ತೋರಿಸ್ತಿದೆ. ಎಲ್ಲಿಗೆ ಬರಬೇಕು? ಹೌದಾ, ಚೆಕ್ ಮಾಡ್ತೀನಿ. ಇಲ್ಲಪ್ಪ, ಇದೇನಾ? ಎಲ್ಲ ಹಾಕ್ಲಾ? ಇಲ್ಲ ಹಾಕ್ಲಾ? ಏನಿದು ದೇವಸ್ಥಾನನಾ? ಏನೋ ಇವಾಗ ಎದ್ದೇಳ್ದೇನೋ? ಇವಾಗ ಎದ್ದೇಳ್ದ ಮತ್ತೆ? ಅಲ್ಲ, ಇಂಥ ಊರೆಲ್ಲ ಬಿಟ್ಬಿಟ್ಟು ನೀನು ಬೆಂಗಳೂರಿಗೆ ಬರ್ತೀಯಲ್ಲ, ಏನಕ್ಕೆ? ಇಲ್ಲೇ ಇದೆಯಲ್ಲ ಬೆಟ್ಟ ಎಲ್ಲ, ಯಾವುದದು? ಕೊಡೈಕೆನಾಲ್ ಹೋಗ್ತದೆ. ಇದು ಯಾವ ಬೆಟ್ಟ ಇದು? ಹೇಳೋ. ಹಾಂ ಬ್ರೋ, ಹಂಗೆ ಬಂದ್ಬಿಟ್ರಿ ಇಲ್ಲಿ. ಹೋಗ್ಬೇಕಲ್ಲ ನೆಕ್ಸ್ಟ್, ಅದಕ್ಕೆ.
ಸದಾ ಅಂತ ಬ್ರೋ.